ಇವತ್ತು ಬೆಳಗ್ಗೆ 7 ಗಂಟೆಯಿಂದಲೂ ವೀಕ್ಷಕರೇ ಪವರ್ ಟಿವಿ ಬಿಹಾರ ಫಲಿತಾಂಶದ ಬಗ್ಗೆ ನಾನ್ ಸ್ಟಾಪ್ ಲೈವ್ ಕವರೇಜ್ ನಿಮಗೆ ನೀಡ್ತಾ ಹೋಗ್ತಾ ಇದೆ. ನಿಖರ ವಿಶ್ಲೇಷಣೆಯೊಂದಿಗೆ ಪವರ್ ಟಿವಿ ನಿಮ್ಮ ಮುಂದೆ ಬಿಹಾರದ ಫಲಿತಾಂಶವನ್ನ ಇಡ್ತಾ ಇದೆ. ಸೊ ಹಾಗಾದ್ರೆ ಇನ್ನೇನು ಸ್ಟ್ರಾಂಗ್ ರೂಮ್ ಅನ್ನ ಕೂಡ ಅಲ್ಲಿನ ಸಿಬ್ಬಂದಿ ಓಪನ್ ಮಾಡಿದ್ದಾರೆ. ಬಿಹಾರ ಚುನಾವಣೆ ಕಾಂಗ್ರೆಸ್ ಪಾಲಿಗೆ ಎಷ್ಟು ಮುಖ್ಯ, ಸೊ ಏನೇನೆಲ್ಲ ಆಗುತ್ತೆ, ಎನ್ಡಿಎಗೆ ಇದು ಎಷ್ಟು ಮುಖ್ಯ, ರಾಜ್ಯದ ಮೇಲೆ ಏನಾದರೂ ಬಿಹಾರ ಫಲಿತಾಂಶದ ಪ್ರಭಾವ ಬೀರುತ್ತಾ, ಇದೆಲ್ಲದರ ಬಗ್ಗೆ ನಿಖರವಾಗಿ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನಮ್ಮ ಜೊತೆಗೆ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ಟಿ ಸರ್ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಎಸ್, ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಇವತ್ತು ಬಿಹಾರದ 243 ವಿಧಾನಸಭಾ ಕ್ಷೇತ್ರಗಳ ಭವಿಷ್ಯ ನಿರ್ಧಾರ ಆಗುತ್ತೆ. ಬಿಹಾರದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ, ಮತ ಎಣಿಕೆ ಪ್ರಕ್ರಿಯೆ ಶುರುವಾಗುತ್ತೆ. ಸ್ಟ್ರಾಂಗ್ ರೂಮ್ ಅನ್ನ ಚುನಾವಣಾ ಅಧಿಕಾರಿಗಳು ಓಪನ್ ಮಾಡಿದ್ದಾರೆ. ಮೊದಲಿಗೆ ಅಂಚೆ ಮತಗಳ ಎಣಿಕೆಯನ್ನ ಚುನಾವಣಾ ಸಿಬ್ಬಂದಿ ಮಾಡ್ತಾರೆ. ನಂತರ ಇವಿಎಂ ಮತ ಎಣಿಕೆ ಪ್ರಕ್ರಿಯೆ ಆರಂಭಿಸ್ತಾರೆ. ಇವತ್ತು ಬಿಹಾರದ 243 ವಿಧಾನಸಭಾ ಕ್ಷೇತ್ರಗಳ ಭವಿಷ್ಯ ನಿರ್ಧಾರ ಆಗುತ್ತೆ. ಈಗ ಆಲ್ರೆಡಿ ಸ್ಟ್ರಾಂಗ್ ರೂಮ್ ಅನ್ನ ಚುನಾವಣಾ ಸಿಬ್ಬಂದಿ ಓಪನ್ ಮಾಡಿದ್ದಾರೆ. ಮೊದಲಿಗೆ ಅಂಚೆ ಮತಗಳ ಎಣಿಕೆಯನ್ನ ಚುನಾವಣಾ ಸಿಬ್ಬಂದಿ ಮಾಡ್ತಾರೆ. ಅದ ನಂತರ ಇವಿಎಂ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಎನ್ಡಿಎಗೆ ಗೆಲುವೋ, ಬದಲಾವಣೆಯ ಪರ ಮತದಾರರ ಒಲವಿದೆಯೋ, ಇವತ್ತು ಮತ ಎಣಿಕೆ ಇದೆ. ಮಧ್ಯಾಹ್ನದ ವೇಳೆಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಬಿಹಾರ ಯಾರ ಮುಡಿಗೆ ಅನ್ನುವಂತಹ ಪ್ರಶ್ನೆ ಇದೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಗದ್ದಲದಿಂದಾಗಿ ದೇಶಾದ್ಯಂತ ತೀವ್ರ ಕುತೂಹಲ ಕೆರಳಿಸಿರುವಂತಹ ಬಿಹಾರ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಇನ್ನೇನು ಆರಂಭ ಆಗುತ್ತೆ. ಈಗ ಆಲ್ರೆಡಿ ಸ್ಟ್ರಾಂಗ್ ರೂಮ್ಗಳನ್ನು ಓಪನ್ ಮಾಡಲಾಗಿದೆ. ಒಟ್ಟು 243 ಸದಸ್ಯರ ಬಲವನ್ನ ಬಿಹಾರದ ವಿಧಾನಸಭೆ ಹೊಂದಿದೆ. ಸರ್ಕಾರ ರಚಿಸೋದಕ್ಕೆ ಬೇಕಾಗಿರುವಂತಹ ಮ್ಯಾಜಿಕ್ ಸಂಖ್ಯೆ 122. ಎರಡು ಹಂತದಲ್ಲಿ ಮತದಾನ ನಡೆದಿತ್ತು. ನವೆಂಬರ್ 6ನೇ ತಾರೀಕು ಮೊದಲ ಹಂತದಲ್ಲಿ 121 ಕ್ಷೇತ್ರಗಳಿಗೆ, ನವೆಂಬರ್ 11ರಂದು ಎರಡನೇ ಹಂತದಲ್ಲಿ 122 ಕ್ಷೇತ್ರಗಳಿಗೆ ವೋಟಿಂಗ್ ನಡೆದಿತ್ತು. ತಾರಾಪುರ ಕ್ಷೇತ್ರದಿಂದ ಡಿಸಿಎಂ ಸಾಮ್ರಾಟ್ ಚೌಧರಿ ಸ್ಪರ್ಧಿಸಿದ್ರು. ಹಿಂದೆಂದಿಗಿಂತಲೂ ಆಲ್ಮೋಸ್ಟ್ 10% ವೋಟಿಂಗ್ ಪರ್ಸೆಂಟ್ ಇನ್ಕ್ರೀಸ್ ಆಗಿತ್ತು ಈ ಸಲ ಬಿಹಾರ ಮತದಾನದ ಸಂದರ್ಭದಲ್ಲಿ. ಲಿಖಸ್ರಾಯ್ ಕ್ಷೇತ್ರದಿಂದ ವಿಜಯ್ ಕುಮಾರ್ ಸಿನ್ಹಾ ಅಖಾಡಕ್ಕಿಳಿದಿದ್ದಾರೆ. ರಾಘೋಪುರ ಕ್ಷೇತ್ರದಿಂದ ತೇಜಸ್ವಿ ಯಾದವ್ ಸ್ಪರ್ಧಿಸಿರೋದ್ರಿಂದ ಆ ಕ್ಷೇತ್ರದ ಮೇಲೆ ಹೆಚ್ಚಿನ ಕಣ್ಣಿದೆ. ಹೊಸ ಪಕ್ಷದಿಂದ ಲಾಲು ಅವರ ಮತ್ತೋರ್ವ ಪುತ್ರ ತೇಜ್ ಪ್ರತಾಪ್ ಕಣಕ್ಕಿಳಿದಿದ್ದಾರೆ. ಬಿಜೆಪಿಯಿಂದ ಸ್ಪರ್ಧಿಸಿದ್ದಾರೆ ಖ್ಯಾತ ಗಾಯಕಿ ಮೈಥಿಲಿ ಠಾಕೂರ್. ಅಲಿನಗರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಮೈಥಿಲಿ ಕಣಕ್ಕಿಳಿದಿದ್ದಾರೆ. ವಿವಿಧ ಪಕ್ಷಗಳ ಘಟಾನುಘಟಿ ನಾಯಕರ ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ. ನೋಡಿ, ಮೋದಿ ಹಾಗೂ ನಿತೀಶ್ ಜೋಡಿಯ ಎನ್ಡಿಎ ಇನ್ನೊಂದು ಬಾರಿ ಕಮಾಲ್ ಮಾಡುತ್ತಾ, ಅಥವಾ ಅಲ್ಲಿನ ಜನ ಏನಾದರೂ ಬದಲಾವಣೆಯನ್ನ ಬಯಸಿದಾರಾ? ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ ಅವರ ಮಹಾಗಠಬಂಧನ್ಗೆ ಮಣೆ ಹಾಕ್ತಾರಾ ಬಿಹಾರದ ಜನತೆ? ಪ್ರಶಾಂತ್ ಕಿಶೋರ್ ಅವರು ಸ್ಥಾಪಿಸಿರುವಂತಹ ಜನಸುರಾಜ್ ಪಕ್ಷದ ಭವಿಷ್ಯ ಏನು? ಯಾವ ಎಕ್ಸಿಟ್ ಪೋಲ್ಗಳಲ್ಲೂ, ಚುನಾವಣೋತ್ತರ ಸಮೀಕ್ಷೆಗಳಲ್ಲೂ ಕೂಡ ಪ್ರಶಾಂತ್ ಕಿಶೋರ್ ಸ್ಥಾಪಿಸಿರುವಂತಹ ಜನಸುರಾಜ್ ಪಕ್ಷಕ್ಕೆ ಯಾವುದೇ ರೀತಿಯಾದಂತಹ ಒಂದು ಮನ್ನಣೆಯನ್ನ ನೀಡಿಲ್ಲ. ಸೊ ಬಿಹಾರದ ಜನ ಏನಾದರೂ ಬದಲಾವಣೆ ಬಯಸ್ತಾರಾ? ಬಿಹಾರ ಸಮರದಲ್ಲಿ ಯಾರ ಕೊರಳಿಗೆ ಗೆಲುವಿನ ಹಾರ ಬೀಳುತ್ತೆ ಅನ್ನುವಂಥ ಕುತೂಹಲ ಇದೆ. ಆಲ್ಮೋಸ್ಟ್ ಮಧ್ಯಾಹ್ನ 12ರಿಂದ 1 ಗಂಟೆಯಷ್ಟೊತ್ತಿಗೆ, ಇಲ್ಲ 1ರಿಂದ 2 ಗಂಟೆ ಅಷ್ಟೊತ್ತಿಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಂತಾನೆ ಹೇಳ್ಬೋದು. ತಾರಾಪುರ ಕ್ಷೇತ್ರದಿಂದ ಡಿಸಿಎಂ ಸಾಮ್ರಾಟ್ ಚೌಧರಿ, ಲಿಖಸ್ರಾಯ್ ಕ್ಷೇತ್ರದಿಂದ ವಿಜಯ್ ಕುಮಾರ್ ಸಿನ್ಹಾ ಅಖಾಡಕ್ಕಿಳಿದಿದ್ದಾರೆ. ಬಿಹಾರದಲ್ಲಿ ಬಿಜೆಪಿ ಮತ್ತು ಜೆಡಿಯು ತಲಾ 101 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದೆ. ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ನೇತೃತ್ವದ ಎಲ್ಜೆಬಿ 29 ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇದೆ. ನೋಡಿ, ಬಹಳ ಪ್ರಶ್ನೆ ಇರೋದು ಮೋದಿ ಹಾಗೂ ನಿತೀಶ್ ಜೋಡಿಯ ಎನ್ಡಿಎ ಮತ್ತೆ ಕಮಾಲ್ ಮಾಡುತ್ತಾ ಅಂತ. 2005ರಿಂದ ಮುಖ್ಯಮಂತ್ರಿ ಆಗಿದ್ದಾರೆ ನಿತೀಶ್. ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ ಮಹಾಗಠಬಂಧನ್ಗೆ ಮಣೆ ಹಾಕಬಹುದಾ? ಮಹಿಳೆಯರು ಮತ್ತು ಒಂದಷ್ಟು ಜನ ಯಂಗ್ಸ್ಟರ್ಸ್ ತೇಜಸ್ವಿ ಯಾದವ್ಗೆ ಹೆಚ್ಚಿನ ಮತ ನೀಡಬಹುದು ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಪ್ರಶಾಂತ್ ಕಿಶೋರ್ ಸ್ಥಾಪಿಸಿರುವಂತಹ ಜನಸುರಾಜ್ ಪಕ್ಷದ ಭವಿಷ್ಯ ಏನು? ಬಿಹಾರದ ಸಮರದಲ್ಲಿ ಯಾರ ಕೊರಳಿಗೆ ಗೆಲುವಿನ ಹಾರ ಬೀಳುತ್ತೆ ಅನ್ನುವಂತಹ ಪ್ರಶ್ನೆ ಸಹಜವಾಗೇ ಇದೆ. ಕುತೂಹಲ ಇದೆ. ಈ ಕುತೂಹಲಕ್ಕೆ ಮಧ್ಯಾಹ್ನ ಅಷ್ಟೊತ್ತಿಗೆ ತೆರೆ ಬೀಳುವಂತಹ ಎಲ್ಲ ಸಾಧ್ಯತೆ ಇದೆ.
NDAಗೆ ಗೆಲುವ, ಬದಲಾವಣೆಯ ಪರ ಮತದಾರರ ಒಲವಿದೆಯಾ? ಇವತ್ತು ಮತ ಎಣಿಕೆ ಇದೆ. ಸುಮಾರು 10 ಸಮೀಕ್ಷೆಗಳಲ್ಲಿ NDAಗೆ ಅಧಿಕಾರ ಅಂತ ಹೇಳಲಾಗ್ತಾ ಇದೆ. ಆದರೆ ಸಮೀಕ್ಷೆಗಳು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಬದಲಾಗಬಹುದು. NDAನ ಅಂದರೆ ಎಕ್ಸಿಟ್ ಪೋಲ್ ಸರ್ವೆಗಳನ್ನು ಎಲ್ಲ ಸಂದರ್ಭಗಳಲ್ಲೂ 100% ಅದೇ ನಂಬರ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಬಹಳ ದೊಡ್ಡ ಮಟ್ಟದಲ್ಲಿ ಡಿಫ್ರೆನ್ಸ್ ಆಗುತ್ತೆ ಈ ಎಲೆಕ್ಷನಲ್ಲಿ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಈ ಎಲ್ಲ ವಿಚಾರಗಳು ಕಾಂಗ್ರೆಸ್ ಪಕ್ಷದ ಮೇಲೆ ರಾಜ್ಯದಲ್ಲಿ ಏನಾದರೂ ಬದಲಾವಣೆಗೆ ಸಾಕ್ಷಿಯಾಗತ್ತಾ? ಬಿಹಾರದ ಚುನಾವಣೆ ಆದಮೇಲೆ ಕರ್ನಾಟಕದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತಲೇ ಹೇಳಲಾಗ್ತಾ ಇತ್ತು. ಸೊ ಬಿಹಾರ ಚುನಾವಣೆಯ ಫಲಿತಾಂಶ ರಾಜ್ಯ ರಾಜಕಾರಣದ ಮೇಲೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿದೆ. ಅಂಚೆ ಮತಗಳ ಎಣಿಕೆಯಲ್ಲಿ NDAಗೆ ಮುನ್ನಡೆ. ಬಿಹಾರದಲ್ಲಿ ಆರಂಭಿಕ ಮುನ್ನಡೆಯನ್ನ NDA ಸಾಧಿಸಿಕೊಂಡಿದೆ. ಮೊದಲಿಗೆ ಅಂಚೆ ಮತಗಳ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಅಂಚೆ ಮತಗಳ ಎಣಿಕೆಯಲ್ಲಿ ಆರಂಭಿಕ ಮುನ್ನಡೆಯನ್ನ NDA ಸಾಧಿಸಿಕೊಂಡಿದೆ ಬಿಹಾರದಲ್ಲಿ. ಬಿಹಾರ ಚುನಾವಣೆ ಕುರಿತ ಬಹುತೇಕ ಅಂದ್ರೆ 10 ಚುನಾವಣೋತ್ತರ ಸಮೀಕ್ಷೆಗಳು NDA ಮೈತ್ರಿಕೂಟಕ್ಕೆ ಗೆಲುವು ಖಚಿತ ಅಂತ ಹೇಳಿದಾವೆ. ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷಕ್ಕೆ 2ಕ್ಕಿಂತ ಹೆಚ್ಚು ಸ್ಥಾನ ಸಿಗೋದು ಅನುಮಾನ ಅಂತ ಬಹುತೇಕ ಆಲ್ಮೋಸ್ಟ್ ಆಲ್ ಸರ್ವೆಗಳು ಕೂಡ ಹೇಳಿದ್ವು. ಇನ್ನು ಇಂಡಿಯಾ ಮೈತ್ರಿಕೂಟದ ಸೀಟುಗಳು ಸಂಖ್ಯೆ 100 ದಾಟೋದು ಕೂಡ ಕಷ್ಟ ಅಂತ ಸರ್ವೆಗಳು ಹೇಳಿದ್ದು. ಯಾವ ಮೂಮೆಂಟ್ಲಿ ಏನು ಬೇಕಾದರೂ ಬದಲಾವಣೆ ಆಗಬಹುದು. ಆದರೆ ಅಂಚೆ ಮತಗಳ ಎಣಿಕೆಯಲ್ಲಿ ಆರಂಭಿಕ ಮುನ್ನಡೆಯನ್ನ NDA ಸಾಧಿಸ್ತಾ ಇದೆ. ಬಹಳ ಕ್ಯೂರಿಯಾಸಿಟಿ ಇದೆ. ಯಾಕಂದ್ರೆ ಕಾಂಗ್ರೆಸ್ಗೂ ಇದು ಅಳಿವು ಉಳಿವಿನ ಪ್ರಶ್ನೆ. ದಿಸ್ ಎಲೆಕ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಬಿಹಾರದ ರಿಸಲ್ಟ್ ಬಹಳ ಮುಖ್ಯ ಆಗುತ್ತೆ. ಅಂಚೆ ಮತಗಳ ಎಣಿಕೆ ಆರಂಭ ಆಗಿದೆ. ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶದ ಅಂಚೆ ಮತಗಳ ಎಣಿಕೆಯಲ್ಲಿ NDA ಆರಂಭಿಕ ಮುನ್ನಡೆ ಅಂದ್ರೆ ಆರಂಭಿಕ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ. ಇನ್ನು ಅಂಚೆ ಮತಗಳ ಎಣಿಕೆ ಪೂರ್ತಿ ಆಗಬೇಕು. ಎರಡು ಕ್ಷೇತ್ರದಲ್ಲಿ ಮಹಾಗಠಬಂಧನ್ ಮುನ್ನಡೆ, ಆರಂಭಿಕ ಮುನ್ನಡೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಅಂಚೆ ಮತಗಳ ಎಣಿಕೆಯಲ್ಲಿ MJBನೂ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದೆ. ಮಹಾಗಠಬಂಧನ್ 3 ಕ್ಷೇತ್ರದಲ್ಲಿ ಮಹಾಗಠಬಂಧನ್ ಸದ್ಯ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದೆ. ಜನಸುರಾಜ್ ಪಾರ್ಟಿ ಒಂದು ಕ್ಷೇತ್ರದಲ್ಲಿ ಮುನ್ನಡೆ. ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆ ಆರಂಭ ಆಗಿದೆ. ಸುಮಾರು 8:30ರವರೆಗೂ ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆ ನಡೆಯಬಹುದು. ಪ್ರಶಾಂತ್ ಕಿಶೋರ್ ನೇತೃತ್ವದ ಜನಸುರಾಜ್ ಪಕ್ಷ ಏನಿದೆ ಅದು ಕೂಡ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದೆ. 3 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ. ಸಮೀಕ್ಷೆಗಳ ಭವಿಷ್ಯ ನಿಜವಾಗುತ್ತಾ ಅನ್ನೋ ಪ್ರಶ್ನೆಯ ಜೊತೆಗೆ ನಿತೀಶ್ಗೆ ಮತ್ತೆ ಪಟ್ಟ ಒಲಿಯುತ್ತಾ? 243 ವಿಧಾನಸಭಾ ಕ್ಷೇತ್ರಗಳ ಭವಿಷ್ಯ ನಿರ್ಧಾರ ಆಗಬೇಕಿದೆ. ಈಗ ಆಲ್ರೆಡಿ ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆ ಆರಂಭ ಆಗಿದೆ. ಬಿಹಾರ ಮತಗಟ್ಟೆ ಸಮೀಕ್ಷೆ ಪ್ರಕಾರ NDA ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಮಾತುಗಳಿದೆ. ಅಂಚೆ ಮತ ಎಣಿಕೆಯಲ್ಲಿ NDA 4 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ.
3 ಕ್ಷೇತ್ರದಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನು ಪಡ್ಕೊಂಡಿತ್ತು. ಈಗ ಅಂಚೆ ಮತ ಎಣಿಕೆಯಲ್ಲಿ ಎನ್ಡಿಎ 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಪಡ್ಕೊಳ್ತಾ ಇದೆ. ಜನಸುರಾಜ್ ಪಾರ್ಟಿ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದೆ. ಸದ್ಯ ಇನ್ನು ಅಂಚೆ ಮತ ಎಣಿಕೆ ಪ್ರಕ್ರಿಯೆ ನಡೀತಾ ಇದೆ. ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡಿ ಅಂಚೆ ಮತಗಳ ಎಣಿಕೆಯಲ್ಲಿ ಚುನಾವಣಾ ಸಿಬ್ಬಂದಿ ತೊಡಗಿಸಿಕೊಂಡಿದ್ದಾರೆ. ಅಂಚೆ ಮತ ಎಣಿಕೆಯಲ್ಲಿ ಎನ್ಡಿಎ 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದೆ. ಮೋದಿ ಹಾಗೂ ನಿತೀಶ್ ಜೋಡಿಯ ಎನ್ಡಿಎ ಮತ್ತೆ ಕಮಾಲ್ ಮಾಡುತ್ತಾ ಅನ್ನುವಂತಹ ನಿರೀಕ್ಷೆಗಳಿದ್ದಾವೆ. ಬಿಹಾರ ಸಮರದಲ್ಲಿ ಯಾರ ಕೊರಳಿಗೆ ಗೆಲುವಿನ ಹಾರ ಬೀಳುತ್ತೆ ಅನ್ನೋದಕ್ಕೆ ಮಧ್ಯಾಹ್ನದಷ್ಟೊತ್ತಿಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ. 122 ಇಸ್ ದ ಮ್ಯಾಜಿಕ್ ನಂಬರ್. ಬಹುತೇಕ ಎಕ್ಸಿಟ್ ಪೋಲ್ ಸರ್ವೆಗಳು ಎನ್ಡಿಎ ಬಹಳ ಸುಲಭವಾಗಿ ಸ್ಪಷ್ಟ ಬಹುಮತವನ್ನ ಪಡ್ಕೊಳ್ಳುತ್ತೆ ಅನ್ನುವಂತಹ ರಿಸಲ್ಟ್ ಕೊಟ್ಟಿದ್ದಾವೆ. ಆದರೆ ಎಕ್ಸಿಟ್ ಪೋಲ್ಗಳು ಯಾವ ಟೈಮ್ನಲ್ಲಿ ಬೇಕಾದರೂ ಬದಲಾಗಬಹುದು. ತಾರಾಪುರ ಕ್ಷೇತ್ರದಿಂದ ಡಿಸಿಎಂ ಸಾಮ್ರಾಟ್ ಚೌಧರಿ, ಲಿಖಸ್ರಾಯ್ ಕ್ಷೇತ್ರದಿಂದ ವಿಜಯ್ ಕುಮಾರ್ ಸಿನ್ಹಾ ಸ್ಪರ್ಧಿಸ್ತಾ ಇದ್ದಾರೆ. ಇನ್ನು ಬಿಹಾರದಲ್ಲಿ ಬಿಜೆಪಿ ಮತ್ತು ಜೆಡಿಯು ತಲಾ 101 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾವೆ. ಇನ್ನೆರಡು ಮಿತ್ರ ಪಕ್ಷಗಳಿಗೆ ತಲಾ 6 ಸ್ಥಾನವನ್ನ ಎನ್ಡಿಎ ಕೊಟ್ಟಿದೆ. ಎಲೆಕ್ಷನ್ಗೂ ಮುನ್ನ ಮಹಾಗಠಬಂಧನ್ನಲ್ಲಿ ಭಾರೀ ಗೊಂದಲ ಇತ್ತು. ಅಂಚೆ ಮತಗಳ ಎಣಿಕೆಯಲ್ಲಿ ಎನ್ಡಿಎ ಆರಂಭಿಕ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ, ಸಾಧಿಸಿಕೊಳ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಬಿಜೆಪಿ 5, ಜೆಡಿಯು 3, ಎಚ್ಎಂ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾವೆ. ಅಂಚೆ ಮತಗಳ ಎಣಿಕೆಯಲ್ಲಿ ಎನ್ಡಿಎ ಆರಂಭಿಕ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ. ಬಿಜೆಪಿ 8, ಜೆಡಿಯು 8, ಎಚ್ಎಂ 1. ಸೊ ಹಾಗಾಗಿ ಎನ್ಡಿಎ ಆರಂಭಿಕ ಮುನ್ನಡೆಯಲ್ಲಿದೆ. 20 ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆ ಸಾಧಿಸಿಕೊಳ್ತಾ ಇದೆ. ಬಿಜೆಪಿ 5, ಜೆಡಿಯು 3, ಎಚ್ಎಂ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸದ್ಯದ ಈ ಕ್ಷಣದ ಅಪ್ಡೇಟ್ ಇದು. ಮೊದಲಿಗೆ ಅಂಚೆ ಮತಗಳ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಈಗ ಆಲ್ರೆಡಿ ಆರಂಭ ಆಗಿದೆ. ಅಂಚೆ ಮತಗಳ ಎಣಿಕೆಯಲ್ಲಿ ಎನ್ಡಿಎ ಆರಂಭಿಕ ಮುನ್ನಡೆಯನ್ನ ಪಡ್ಕೊಂಡಿದೆ. 24 ಕ್ಷೇತ್ರಗಳಲ್ಲಿ ಎನ್ಡಿಎ ಮುಂಚೂಣಿಯಲ್ಲಿದೆ. ಬಿಹಾರದಲ್ಲಿ ಆರಂಭಿಕ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಎನ್ಡಿಎ. 24 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ. ಎಲೆಕ್ಷನ್ಗೂ ಮುನ್ನ ಮಹಾಗಠಬಂಧನದಲ್ಲಿ ಭಾರಿ ಗೊಂದಲ ಇತ್ತು. ಆರ್ಜೆಡಿ 143, ಕಾಂಗ್ರೆಸ್ಗೆ 61 ಕ್ಷೇತ್ರಗಳು ನಿಗದಿಯಾಗಿದ್ದಾವೆ. ಹಲವು ಕ್ಷೇತ್ರಗಳಲ್ಲಿ ಮೈತ್ರಿ ಫೈಟ್ ಇದೆ, ಕೋಲ್ಡ್ ವಾರ್ ಕೂಡ ಇದೆ. ಸದ್ಯದ ಅಪ್ಡೇಟ್ಸ್ ನೋಡೋದಾದ್ರೆ 24 ಕ್ಷೇತ್ರಗಳಲ್ಲಿ ಅಂಚೆ ಮತ ಎಣಿಕೆಯಲ್ಲಿ ಎನ್ಡಿಎ ಆರಂಭಿಕ ಮುನ್ನಡೆಯನ್ನ ಪಡ್ಕೊಂಡಿದೆ. 243 ಕ್ಷೇತ್ರಗಳು ಸರಳ ಬಹುಮತಕ್ಕೆ ಬೇಕಾಗಿರೋದು 122 ಕ್ಷೇತ್ರ. ಮ್ಯಾಜಿಕ್ ನಂಬರ್ ಇಸ್ 122. ಕ್ಷಣಕ್ಕೂ ಏರಿಕೆ ಕಾಣ್ತಾ ಇದೆ ಎನ್ಡಿಎ ಸಂಖ್ಯಾಬಲ ಮತ ಎಣಿಕೆ ಅಂಚೆ ಮತಗಳ ಎಣಿಕೆಯಲ್ಲಿ.